ದೇವಸ್ಥಾನದ ದೇವಾಲಯ ದರ್ಶನದಲ್ಲಿ ತೀರ್ಥ ಪ್ರಸಾದವು ಆಯ್ತಪ್ಪ, ದೇವಸ್ಥಾನದಲ್ಲಿ ನಮಸ್ಕಾರ ಮಾಡೋ ವಿಚಾರ ಆಯಿತು. ದೇವ್ರ ಮುಂದೆ ನಿಂತ್ಕೋಬೇಕಾ ಬೇಡವಾ? ದೇವಸ್ಥಾನದಲ್ಲಿ, ದೇವಾಲಯದಲ್ಲಿ, ಗುಡಿಯಲ್ಲಿ ಅಕಸ್ಮಾತ್ ದೇವ್ರು ಬಂದ್ಬಿಡ್ತಾನ, ದೇವ್ರು ಬಂದ್ಬಿಟ್ರೆ ಒಬ್ಬರು ಮೈ ಮೇಲೆ ಬರ್ತಾನ, ಪಕ್ಕದಲ್ಲಿ ಬರ್ತಾನ ಗೊತ್ತಿಲ್ಲ, ಎತ್ತಕ್ಕೆ ಅಪಾಳ ಕೊಡಿದ್ರೆ ಎಲ್ಲ ದೇವರು ಇಳಿದೋಗ್ತಾರೆ. ಹುಷಾರ್. ಯಾವ ಕಾಲಕ್ಕೂ ಮನುಷ್ಯರ ಮೇಲೆ ದೇವ್ರು ಬರಲ್ಲ 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 ಅಂತ ಅಂದಿನ ಕಾಲದಲ್ಲೂ ಬಡ್ಕೊಂಡಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಕೊನೆ ಕಾಲದವರೆಗೂ ಯಾವ ಕಾಲಕ್ಕೂ ಮನುಷ್ಯರ ಮೇಲೆ ದೇವ್ರು ಬಂದ್ಬಿಟ್ಟಿದ್ರೆ ಇವತ್ತಿನ ದಿವಸ ಎಲ್ಲರೂ ಅವನಿಂದ ಇರ್ತಾ ಇದ್ರು. ಯಾವ್ದು ತಿಳ್ಕೊಳ್ಳಿ, ಕಣ್ಣುಗಳು ಎರಡು ವಿಶೇಷವಾಗಿ ಗುಡ್ಡೆಗಳು ಇಲ್ಲಿ ಒಳಗಡೆ ಬಂದು, ಎರಡು ಒಂದು ಮಧ್ಯಭಾಗಕ್ಕೆ ಬಂದು, ಕಣ್ಣು ಕಾಣದಿದ್ದ ಹಾಗೆ ವೈಟ್ ಆಗಿ ಒಳಗೆ ಹೀಗೆ ನೋಡ್ಕೊಳಕ್ ಶುರು ಮಾಡಿದ್ರೆ ಆ ಸಿಕ್ಸ್ತ್ ಸೆನ್ಸ್ ಆಕ್ಟಿವೇಶನ್ ಆಗತ್ತೆ. ಯಾವತ್ತು ಡೋಲು ಡಮರುಗ ಢಣ 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 ಅಂತ ಸಾನ್ನಿಧ್ಯ ಬಂದಾಗ, ಜಾತ್ರೆ ಬಂದಾಗ, ಒಂದು ಒಳ್ಳೆ ವೈಬ್ರೇಷನ್ ಬಂದಾಗ, ಸಾನ್ನಿಧ್ಯದಲ್ಲಿ ಇವತ್ತು ನಕ್ಷತ್ರ ಅವ್ರದ್ದೇ ಆಗಿದ್ದಾಗ ಆ ಸಿಕ್ಸ್ತ್ ಸೆನ್ಸ್ ಕೇವಲ ಒಂದು ಹಬ್ಬ ಅಂದ್ರೆ 5 ನಿಮಿಷ ಅಷ್ಟೇ, ಫ್ರಾಕ್ಷನ್ ಆಫ್ ಅ ಸೆಕೆಂಡ್. ಏನಂತೆ, ನಮ್ಮಲ್ಲಿ 3 ಮೆದ್ಲಿದೆಯಂತೆ, 3 ಮೆದಲಲ್ಲಿ 3 ವೈರ್ಗಳಿದ್ದ ಹಾಗೆ ಹಿಂಗೆ ಹಾಕಿರ್ತಾರೆ, ಶಾರ್ಟ್ ಸರ್ಕ್ಯೂಟ್ ಆಗ್ಬೇಕು, ಫಟ್ ಅಂದ್ರೆ ಲೈಟ್ ಅಂಟ್ಕೊಳತ್ತಲ್ಲ, ಹಾಗೆ ಆ ಸಿಕ್ಸ್ ಸೆನ್ಸ್ ಆಕ್ಟಿವೇಶನ್ ಆಗುತ್ತೆ. ಯಾರು ಎದುರುಗಡೆ ಇರ್ತಾರೋ, ಯಾರ ಮುಂದೆ ಇವ್ರು ನಿಂತಿರ್ತಾರೋ ಪಟ 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 ಅಂತ ಆ ವಿಚಾರ ಹೇಳ್ತಿರ್ತಾರೆ. ಆಗ ದೇವರ ಅನುಗ್ರಹ ಆಗುತ್ತೆ ಅಂತ. ಒಂದು 5 ಮಿನಿಟ್ಸು ಆಮೇಲಿಂದ ಇವ್ರನ್ನ ನಾಟಕ ಮಾಡಿಸೋರು ಯಾರು ಗೊತ್ತಾ? ಯಾರು ಫಸ್ಟ್ ವರ ತಗೊಂಡಿರ್ತಾನೋ, ಅವನ್ದು ಏನು ವಿಚಾರ ಹೇಳಿಸ್ಕೊಂಡಿರ್ತಾನೋ, ಇವನಿಗೆ ಗೊತ್ತಿಲ್ಲದೆ ಇವ್ನು ಕರೆಕ್ಟಾಗಿ ಹೇಳ್ಬಿಟ್ಟಲ್ಲ, ಸರಿ ನಾಳೆಯಿಂದ ಇದೇ ಥರ ನಾಟಕ ಮಾಡೋ, ಫಸ್ಟ್ ಕ್ಲಾಸ್ ಒಳ್ಳೆ ದುಡ್ಡು ಮಾಡ್ಕೊಳ್ಳೋಣ ಅಂತ ಶುರು ಹಚ್ಕೊಂಡ್ಬಿಡ್ತಾರೆ, ಹುಡುಗರಾಗಲಿ ಹುಡುಗಿರಾಗಲಿ. ಹಿಂಗೆ ದೇವ್ರುಗಳು ಬಂದ್ಬಿಟ್ಟು ಅನ್ಕೊಂಡು ಕೂತಿರ್ತಾರೆ. ಹಿಂಗೆಲ್ಲ ಯಾವತ್ತಾದ್ರೂ ಮಾಡಿದ್ರೆ ಹುಚ್ಚನಾಯಿ ಕಚ್ಚಿಸ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗಿ ದೇವರು ಭೂತ ಎಲ್ಲ ಬಿಟ್ಟೋಗುತ್ತೆ. ಹುಷಾರ್. ಯಾವತ್ತು ಮನುಷ್ಯರನ್ನ, ಮುಗ್ಧ ಜನಗಳನ್ನ ದೇವ್ರು ಬಂದಿರೋದೆಲ್ಲ ಮಾತಾಡಬೇಡಿ. ಸೈಕಲಾಜಿಕಲ್ ಎಫೆಕ್ಟ್ ಹೊಂದಿರುತ್ತೆ. ಇಲ್ಲ ಇವುಗಳಿಗೆ ಪ್ರೇತಾತ್ಮಗಳು ಆಹ್ವಾನ ಆಗಿರುತ್ತೆ. ಅಷ್ಟು ಬಿಟ್ಟರೆ ದೇವರುಗಳು ಖಂಡಿತ ಬರಕ್ಕೆ ಸಾಧ್ಯವಿಲ್ಲ. ಮೊದಲೇ ಹೇಳಿದ್ದೀನಿ, ಲಲಿತಾ ತ್ರಿಪುರ ಸುಂದರಿಯಲ್ಲಿ ಸಾಕ್ಷಾತ್ ಲಲಿತಾದೇವಿ ಬಂದಾಗಲೇ ಬ್ರಹ್ಮ ವಿಷ್ಣು ಮಹೇಶ್ವರಗಳು ಮೂರ್ಛೋದ್ರು. ಅಂಥದ್ರಲ್ಲಿ ಸಪ್ತ ಋಷಿಗಳು ಕೂಡ ದೇವಿ ಮಂಡಲವನ್ನು ನೋಡೋಕ್ಕಾಗಿಲ್ಲ. ಬರೀ ಸನಕಾದ ಋಷಿಗಳು ಏನೋ ಶಾಪವನ್ನು ಹಾಕಿದ್ರು ಜಯವಿಜಯರಿಗೆ, ಅವರು ಮಾತ್ರ ದೇವಿ ಹತ್ರ ಸಾನ್ನಿಧ್ಯದಲ್ಲಿ ಇವತ್ತಿಗೂ ಋಷಿಗಳಾಗಿರ್ತಕ್ಕಂಥ ವಿಚಾರ, ಎಂದಿಗೂ ದೇವಿ ದರ್ಶನ ಆಗ್ತಕ್ಕಂಥ ವಿಚಾರ. ಅದಕ್ಕೆ ಅಂಥ ಒಂದು ಜನ್ಮದಲ್ಲಿ 33 ಜನ ಗುರುಗಳ ಮುಖಾಂತರವಾಗಿ ಬಂದಿರತಕ್ಕಂಥ ಶಕ್ತಿ ಅಲ್ಪ ಸ್ವಲ್ಪ ಅಲ್ಲ, ಎಷ್ಟೋ ಪೂರ್ವ ಜನ್ಮದ ಪುಣ್ಯದಿಂದ ನಮಗೂ ಆ ಶಕ್ತಿ ಲಭ್ಯವಾಗಿರತಕ್ಕಂಥ ವಿಚಾರ. ಅದಕ್ಕೆ ಅಂದು ಇಂದು ನಾಳೆ ಎಂದೆಂದು ಬ್ರಹ್ಮಾಂಡ ಲೋಕದ ಯಶಸ್ಸಿಗೆ ಕಾರಣ ಯಾರೋ? ಆ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತೋ ಶಿವರೂಪಾಯ, ಸಾಕ್ಷಾತ್ ಜಗನ್ಮಾತಾಯ ತೇ ನಮಃ. ಇವತ್ತಿನ ದಿವಸ ಅಂತ ಒಂದು ಶಿವಂ ವಾಸ್ತುಲಿ ಪ್ರತಿಯೊಬ್ಬ ಮನುಷ್ಯ ಜೀವಂತವಾಗಿರಬೇಕಾದ್ರೆ ದೇವಸ್ಥಾನಕ್ಕೆ ಹೋದಾಗ ತಿಳ್ಕೊಳ್ಳಿ, ದೇವರ ಮುಂದೆ ಎದುರುಗಡೆ ನಿಂತ್ಕೋಬೇಡಿ. ನಿಮ್ಗೆ ಎಷ್ಟು ಸರಿ ಹೇಳಿದ್ದೀನಿ, ಕಂಬಿ ಏನಕ್ಕೆ ಹಾಕೋದವರು, ಅದನ್ನೇನು ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಶಿವಂ ವಾಸ್ತುಗೆ ಮನೆಗೆ ಹೋಗಿ ವಾಸ್ತುನ ಸ್ವಾಗತ ಮಾಡಿ ಮನೆಯಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋಣ. ಏನಂತೀರಾ? ಬನ್ನಿ ಶಿವನ್ ಸ್ವಾಗತಿಸ್ಕೊಳ್ಳೋಣ. ಆ ಓಂಕಾರ ನಾದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಆ ಸ್ಪರ್ಶ, ಆ ವಿಶೇಷವಾಗಿರ್ತಕ್ಕಂಥ ಶ್ರವಣ ಆನಂದವಾಗಿ ಹೋಗುತ್ತೆ. ಯಾಕೆಂದರೆ ಭಗವಂತದಲ್ಲಿ ದೇವಸ್ಥಾನದಲ್ಲಿ ಗಂಟೆ ಹೊಡೆದಾಗ ಓಂ ಅಂತ ಬರುತ್ತೆ, ಶಂಖ ಊದ್ದಾಗ ಓಂ ಅಂತ ಬರುತ್ತೆ, ಜಾಗಟೆ ಹೊಡೆದಾಗ ಓಂ ಅಂತ ಬರುತ್ತೆ. ಓಂಕಾರವೇ ಸರ್ವಮಯ. ಅದಕ್ಕೆ ಏಕಾಕ್ಷರಂ ಬ್ರಹ್ಮ ಅಂದರೆ ನಿರಾಕಾರ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಭಗವಂತನಿಗೆ ಆಕಾರ ವಿಕಾರಗಳು ಖಂಡಿತ ಇಲ್ಲ. ಎಂದೆಂದೂ ಅವನು ನಿಸ್ಸೀಮನಾಗಿರ್ತಕ್ಕಂಥವನು, ಸೀಮೆಯಲ್ಲಿ ಸಿಗದೇ ಇರತಕ್ಕಂಥವನು, ಯಾರ ಕಣ್ಣಿಗೂ ಕಾಣದೇ ಇರತಕ್ಕಂಥವನು, ಅನುಭವಕ್ಕೆ ಮಾತ್ರ ದೇವರು. ಫ್ಯಾನ್ನಲ್ಲಿ ಗಾಳಿ ಹಾಕ್ಕೊಂಡ್ರೆ ಅನ್ಬೋದು, ಅನುಭವ ಮಾತ್ರ, ಸ್ಪರ್ಶ ಆಗಲ್ಲ, ಕಾಣಲ್ಲ. ಅದೇ ಭಗವಂತ. ಅದಕ್ಕೆ ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯ ಇವತ್ತು ಶಿವವಾಸ್ತುವ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಅವಕಾಶ. ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ಆ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ನೀವು ಪ್ರದಕ್ಷಿಣಾ ನಮಸ್ಕಾರ. ನಾನು ಮೊದಲೇ ಹೇಳಿದ್ದೀನಿ, ಗಣಪತಿಗೆ ನಮಗೆ ನಾವು ನಮಸ್ಕಾರ ಮಾಡ್ಕೋಬೇಕು. ಏನ್ ಹೇಳಿ? ಗಣಪತಿಗೆ ನಾವು ನಿಂತಲ್ಲೇ ನಮಗೆ ನಾವೇ ನಮಸ್ಕಾರ ಪ್ರದಕ್ಷಿಣೆ ಮಾಡ್ಕೋಬೇಕು. ದೇವಿಗೆ ಮಾತ್ರ, ದೇವಿ ಅಂದ್ರೆ ಹೆಣ್ಣಿಗೆ ಮಾತ್ರ, ಹೆಣ್ಣು ದೇವಸ್ಥಾನ ಆದರೆ ದೇವಿಗೆ ಮಾತ್ರ ಅವಳನ್ನ ಪ್ರದಕ್ಷಿಣೆ ಹಾಕಬೇಕು. ಈಶ್ವರನಿಗೆ ನಮಸ್ಕಾರ ಹಾಕಬೇಕಾದ್ರೆ ಒಂದು ಸಲ ಮುಂದೆಯಿಂದ ಹಿಂದ್ಗಡೆ ಹೋಗಬೇಕು, ಹಿಂದೆಯಿಂದ ಮತ್ತೆ ವಾಪಸ್ ಮುಂದೆ ನೋಡ್ಬೇಕು. ಯಾವ ಕಾಲಕ್ಕೂ ದಾಟಬಾರದು, ಜ್ಞಾಪಕ ಇಟ್ಕೊಳ್ಳಿ. ಏನ್ ಹೇಳಿ? ಮುಂದೆಯಿಂದ ಹಿಂದೆ ಹೋಗ್ಬೇಕು, ಹಿಂದೆಯಿಂದ ವಾಪಸ್ ಬರೋದು. ಹಾಗೆ ಸುತ್ಕೊಂಡು ನೋಡ್ಬಾರ್ದು ಈ ಕಡೆ. ಅಕಸ್ಮಾತ್ ಅಮ್ಮನವರು ಪಕ್ಕದಲ್ಲೇ ಅದೇ ದೇವಸ್ಥಾನದ ಗರ್ಭಗುಡಿಯಲ್ಲಿದ್ರೆ ಆವಾಗ ಪೂರ್ಣ ಪ್ರದಕ್ಷಿಣೆ. ಇಲ್ಲದಿದ್ರೆ ಅರ್ಧ ನಮಸ್ಕಾರ ಪ್ರಿಯ ಶಿವ. ಶಿವ ಬಂದು ಅರ್ಧ ನಮಸ್ಕಾರ ಪ್ರಿಯ.
ಅದಕ್ಕೆ ಅರ್ಧ ಚಂದ್ರ ತಲೆ ಮೇಲೆ ಇಟ್ಕೊಂಡಿರೋದು. ಅದಾದ್ಮೇಲೆ ವಾಪಸ್ ಬಂದ್ಬಿಡ್ಬೇಕು. ಅದಾದ್ಮೇಲೆ ನೀವೇನ್ ಮಾಡಬೇಕು, ಮಹಾಗಣಪತಿಗೆ ಬಸ್ಕಿಯನ್ನು ಹಾಕಿ ನಮಸ್ಕಾರ ಮಾಡಬೇಕು. ಸೂರ್ಯ ನಮಸ್ಕಾರ ಪ್ರಿಯ, ಸೂರ್ಯನಿಗೆ 12 ನಮಸ್ಕಾರ ಹಾಕ್ತಾನೆ ಇರಬೇಕು. ಇನ್ನೊಂದೆರಡು ಹಾಕು, ನಿಮ್ಮ ತಾತನ ಮನೆ ಗಂಟೆ ಏನಾಗುತ್ತೆ ಅಂತಾನೆ. ಗಣೇಶ ಭಕ್ಷಪ್ರಿಯ, ಎಷ್ಟು ತಿಂಡಿ ಮಾಡಿದ್ರು ಫಸ್ಟ್ ಕ್ಲಾಸ್ ಆಗಿ ಇನ್ನೊಂದೆರಡು ಐಟಮ್ ಮಾಡ್ಬೋದಾಗಿತ್ತಲ್ಲ ಅಂತಾನೆ. ದೇವಿ ಸ್ತೋತ್ರ ಪ್ರಿಯ, ಎಷ್ಟು ಸ್ತೋತ್ರವನ್ನು ಹೇಳಿ, ಎಷ್ಟು ಸೌಂದರ್ಯರೀನಿ ಹೇಳಿ, ಎಷ್ಟೇ ಚೆನ್ನಾಗಿ ದುರ್ಗಾ ಸಪ್ತಶತಿ ಹೇಳಿ, ದೇವಿ ಖಡ್ಗಮಾಲ ಹೇಳಿ, ಅವಳು ಇನ್ನಷ್ಟು ಆನಂದ ಪಡ್ತಾನೇ ಇರ್ತಾಳೆ ಹೊರತು ಅವಳನ್ನ ಹೊಗಳ್ತಾನೇ ಇರಬೇಕು. ಆ ಅಭಿಷೇಕವನ್ನು ಮಾಡ್ತಾ ಇದ್ರೆ ಈಶ್ವರ, ಈ ಕೆರೆದಿತ್ತಲ್ಲ ಇನ್ನು ಸ್ವಲ್ಪ ತರಬಾರ್ದ, ಆ ಬಾವಿದಿತ್ತು ಇನ್ನು ಸ್ವಲ್ಪ ತರಬಾರ್ದ, ಆ ಸಮುದ್ರದಿತ್ತು ಇನ್ನು ಸ್ವಲ್ಪ ತರಬಾರ್ದ, ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅಭಿಷೇಕ ಪ್ರಿಯ ಶಿವ. ವಿಷ್ಣು ಅಲಂಕಾರ ಪ್ರಿಯ, ಎಷ್ಟು ಮಾರ್ಕೆಟಲ್ಲಿ ಹೂ ಇದೆ, ಯಾಕೆ ಸಿಟಿ ಮಾರ್ಕೆಟ್ ತರಬಾರ್ದಾಯ್ತಾ, ರಸಲ್ ಮಾರ್ಕೆಟ್ ತರಬಾರ್ದಾಯ್ತಾ, ಶಿವಾಜಿನಗರ್ ಮಾರ್ಕೆಟಲ್ಲಿ. ಅದಾದ್ಮೇಲೆ ನಾವು ನೀವು ಎಷ್ಟು ಹೂಗಳು ಯಾವ್ಯಾವ ತೋಟದಲ್ಲಿ ಎಲ್ಲ ತರಬಾರ್ದಾಗಿತ್ತಾ ಅಂತಾನೆ. ಅಂದ್ರೆ ಅಲಂಕಾರ ಮಾಡಿಸ್ಕೊಂಡಷ್ಟು ಆನಂದ. ಅದಕ್ಕೆ ನೋಡಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಯಾವತ್ತಿದ್ರೂ ಪೆರ್ಮಾಳ್ ಪೂಜೆ ಅಂತ ಕರೀತಾರೆ. ಬರೀ ಸುಗಂಧ ಪರಿಮಳವಾಗಿರ್ತಕ್ಕಂಥ ಆ ಪುಷ್ಪ ಮಾಲಿಕೆಗಳು. ಅದೇ ಪಾಪ ಈಶ್ವರ ಬರೀ ಅಭಿಷೇಕ ಮಾಡಿ ಒಂದು ಕವಚನ ಹಾಕೊಂಡ್ಬಿಟ್ಟು ಅಬ್ಬಾ ಅಂತ ಯೋಗಿಯಾಗಿ ಕೂತ್ಕೊಂಡ್ಬಿಟ್ಟಿರ್ತಾನೆ. ಎಷ್ಟು ಬೇಜಾರಾಗುತ್ತೆ. ಅದಕ್ಕೆ ಅಯ್ಯೋ ಅನ್ಸುತ್ತೆ ಈಶ್ವರ ನೋಡಿದ್ರೆ, ವಿಷ್ಣು ನೋಡಿದ್ರೆ ಆಹಾ ಅನ್ಸುತ್ತೆ. ಈ ವಿಷ್ಣು ಈಶ್ವರ ಇಬ್ರು ಒಂದೇನೆ. ಆದ್ರೆ ಅವನೇನು ಹೇಳ್ತಾನೆ, ಅಲಂಕಾರ ಮಾಡ್ಕೊಂಡಾಗ ಜಗತ್ತೆಲ್ಲ ಇಷ್ಟೆಲ್ಲ ಕೊಟ್ಟಿದ್ದೀನಿ ವಿಷ್ಣುವಾಗಿ, ಅದಕ್ಕೆ ವಿಷ್ಣು ಮಾಯಿ ಸಂಸ್ಥಿತ. ವೈರಾಗ್ಯ ಬಂದಾಗ, ಏನೂ ಇಲ್ದಿದ್ದಾಗ, ದಿಕ್ಕೇ ತಪ್ಪೋದಾಗ ನನ್ನ ಹತ್ರ ಬನ್ನಿ ಅಂತ ಒಬ್ಬನೇ ಕೂತಿರ್ತಾನೆ, ಯೋಗಿಯಾಗಿ, ಭೋಗಿಯಾಗಿ, ಋಷಿಯಾಗಿ, ಗುರುವಾಗಿ. ಅದಕ್ಕೆ ಅಂಥ ಒಂದು ಈಶ್ವರನಿಗೆ ನಮಸ್ಕಾರ. ದೇವಸ್ಥಾನದ ಶಾಸ್ತ್ರ ಸಂಪ್ರದಾಯದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ, ಸದ್ಗುರು ಮಾರ್ಗದಲ್ಲಿ ದತ್ತಾತ್ರೇಯರಿಗೆ, ವಿಶೇಷವಾಗಿರ್ತಕ್ಕಂಥ ಔದುಂಬ್ರ ವೃಕ್ಷದಲ್ಲಿ ಕೆಳಗೆ ಕೂತಿರ್ತಕ್ಕಂಥ ಶಿರಡಿ ಸಾಯಿಬಾಬಾಗೆ ಆಗಲಿ, ಯಾವುದೇ ಗುರು ಹಿರಿಯರಿಗಾಗಲಿ ನಮಸ್ಕಾರ ಹೇಗೆ ಮಾಡ್ಕೋಬೇಕು, ಪ್ರದಕ್ಷಿಣೆ ಮಾಡಬಾರ್ದು, ಸಾಷ್ಟಾಂಗ ಬೀಳಬಾರ್ದು. ನೀವೇನ್ ಮಾಡಬೇಕು, ಕೂತಲ್ಲೇ ಧ್ಯಾನದಲ್ಲಿ ಆತ್ಮನ ಮಾತ್ರ ಕಳಿಸಿ ನಮಸ್ಕಾರ ಮಾಡ್ಕೋಬೇಕು. ಯಾರ್ಯಾರಿಗೆ, ಶಿರಡಿ ಸಾಯಿಬಾಬಾ, ಸದ್ಗುರುಗಳು, ಎಲ್ಲಾ ದೇವತೆಗಳಿಗೆ, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸರು, ಶಾರದಾದೇವಿ, ಯಾವುದೇ ವಿಶೇಷವಾಗಿರ್ತಕ್ಕಂಥ ದೇವರುಗಳಿಗೆ ಗುರು ಅಂತ ಸ್ಮರಣೆ ಮಾಡ್ಕೊಂಡಾಗ ಆ ಗುರುಗಳಿಗೆ ನಮಸ್ಕಾರ ಯಾವತ್ತು ಹೆಂಗ್ ಮಾಡಬೇಕು, ಕೂತ್ಕೋಬೇಕು, ಕಣ್ಣು ಮುಚ್ಕೋಬೇಕು, ಕೈನ ಹೀಗೆ ಇಟ್ಕೋಬೇಕು, ಒಂದ್ರ ಮೇಲೊಂದು, ಕೆಳಗಡೆ ಎಡಗೈ, ಮೇಲ್ಗಡೆ ಬಲಗೈ. ಅದನ್ನ ಇಟ್ಕೊಂಡು ಧ್ಯಾನದಲ್ಲಿ ಕೂತ್ಕೊಂಡಾಗ ಹೀಗೆ ಮೇಲ್ಗಡೆ ಭಾಗದಲ್ಲಿ ಜ್ಞಾನ ಮುದ್ರೆಯಲ್ಲಿ ಕೂತ್ಕೋಬೇಕು. ಹಾಗೆ ಕೂತ್ಕೊಂಡು ಮನಸ್ಫೂರ್ತಿಯಾಗಿ ಯಾರನ್ನೋ ರೊಮ್ಯಾನ್ಸ್ ಮಾಡ್ಕೊಂಡು ಹಿಂದ್ಗಡೆ ಕತೆ ಕೇಳ್ಕೊಂಡು ಅವಳನ್ನ ಅಹಲ್ಯ, ಸೀತಾ, ತಾರಾ ಅಂತ ಎಲ್ಲ ನೋಡ್ಕೊಳ್ಳೋದಲ್ಲ. ಯಾವತ್ತೂ ತಿಳ್ಕೊಳ್ಳಿ, ದೇವರ ಸ್ಮರಣೆಯಲ್ಲಿದ್ದಾಗ ದೇವರು, ಊಟದ ಸಮಯಕ್ಕಿದ್ದಾಗ ಊಟ, ರಸಿಕತೆ ಇದ್ದಾಗ ರಸಿಕತೆ, ಜೀವನ ಇದ್ದಾಗ ಜೀವನ. ಅವನೇನು ಹೇಳ್ತಾನೆ, ಸರ್ವವನ್ನು ನಿನಗೋಸ್ಕರ ಸೃಷ್ಟಿ ಮಾಡಿದ್ದೀನಿ, ಎಲ್ಲವನ್ನು ನೋಡು, ಅನುಭವಿಸು, ಆನಂದ ಪಡು. ಆದರೆ ಯಾವಾಗ ಯಾರು ಯಾವ ಸಮಯಕ್ಕೆ ಎಷ್ಟು ಉಪಯೋಗಿಸ್ಕೋಬೇಕೋ ಅಷ್ಟು ಕಂಟ್ರೋಲ್ ಇರು. ಹುಷಾರ್ 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 ಅಂತಾನೆ. ಆಗ ಆ ದೇವರಿಗೆ ನಮಸ್ಕಾರ ಮಾಡುವಾಗ ಗುರುಗಳನ್ನ ಆತ್ಮವನ್ನು ಮಾತ್ರ ಕಳಿಸಿ ನಮಸ್ಕಾರ ಮಾಡಬೇಕು. ಸುಮ್ಮನೆ ಸುತ್ಕೊಂಡು ನೋಡ್ಕೊಂಡು ಬರೋದಲ್ಲ. ಅದೇ ರೀತಿ ಬ್ರಹ್ಮಚಾರಿಗಳಾಗಿರ್ತಕ್ಕಂಥ ಮಹಾಗಣಪತಿಗೆ ನಮ್ಗೆ ನಾವೇ ಪ್ರದಕ್ಷಿಣೆ ಮಾಡ್ಕೋಬೇಕು ಅಂತ ಹೇಳಿದೆ. ಇನ್ನಿಬ್ಬರು ಬ್ರಹ್ಮಚಾರಿಗಳಿದ್ದಾರೆ, ಶ್ರೇಷ್ಠ ಬ್ರಹ್ಮಚಾರಿಗಳು. ಯಾರು, ಸುಬ್ರಹ್ಮಣ್ಯ, ಆಂಜನೇಯ. ಅವ್ರನ್ನ ಚಕ್ಷೋ ನಮಸ್ಕಾರ, ನೋಡಿದ ತಕ್ಷಣ ನಮಸ್ಕಾರ ಮಾಡ್ಬೇಕು. ಇನ್ನೇನೋ ಓ ಆಂಜನೇಯನ, ಓ ಸುಬ್ರಹ್ಮಣ್ಯನ ಅನ್ನೋದೆಲ್ಲ. ಸುಬ್ರಹ್ಮಣ್ಯ ದಾಡಾಳ ಅಂತ ಸಾಷ್ಟಾಂಗ ನಮಸ್ಕಾರ, ಈ ಥರ ನಮಸ್ಕಾರ ಮಾಡಬೇಕು. ಆಮೇಲೆ ತಿಳ್ಕೊಳ್ಳಿ, ಯಾವತ್ತೂ ಯಾವ ಕಾಲಕ್ಕೂ ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಗುಡಿಗೆ ಹೋಗಿ, ಯಾವುದೇ ಪುಟಾಣಿ ಗುಡಿ ಅಲ್ಲ, ದೇವಸ್ಥಾನ ಅಲ್ಲ, ದೊಡ್ಡ ದೇವಾಲಯಕ್ಕೆ ಹೋಗಿ, ಮನುಷ್ಯರಲ್ಲಿ ಗಂಡಸರು ಮಾತ್ರ ಸಾಷ್ಟಾಂಗ ನಮಸ್ಕಾರ. ದಯವಿಟ್ಟು ಹೇಳ್ತಾ ಇದ್ದೀನಿ, ಗಂಡಸರು ಮಾತ್ರ ಸಾಷ್ಟಾಂಗ ನಮಸ್ಕಾರ. ನಿಮ್ಮ ಸರ್ವ ಅಂಗಗಳು ದೇವರಿಗೆ ಭೂಸ್ಪರ್ಶ ಮಾಡ್ಕೊಂಡು ನಮಸ್ಕಾರ ಮಾಡಬೇಕು. ಕೆಲವರೆಲ್ಲ ಏನ್ ನಮಸ್ಕಾರ ಗೊತ್ತಾ, ಹಿಂಗೆ ನಮಸ್ಕಾರ ಅಲ್ಲ. ಗಂಡಸರಾದವ್ರು ಏನ್ ಮಾಡ್ಬೇಕು, ತಲೆ ಮೇಲಿಂದ ಕೈಗೆ ಹೋಗ್ಬೇಕು, ಸಾಷ್ಟಾಂಗ ಪೂರ್ತಿ ನಮಸ್ಕಾರ ಮಾಡಬೇಕು. ತಲೆಯಿಂದ ಆ ಭಾಗ ಇರಬೇಕು, ಕಾಲ್ ಮೇಲೆ ಕಾಲ್ ಹಾಕೋ ಕೂಡ್ದು. ನಮಸ್ಕಾರ ಮಾಡುವಾಗ ಏನ್ ಮಾಡ್ತೀರಾ, ಹಿಂದ್ಗಡೆ ಒಂದು ಕಾಲ್ ಮೇಲೆ ಒಂದು ಕಾಲು, ಎಡಗಾಲ ಮೇಲೆ ಬಲಗಾಲು, ಇಲ್ಲ ಬಲಗಾಲ ಮೇಲೆ ಇರಲ್ಲ. ಯಾವ ನನ್ನ ಮಗ ಹೇಳಿದನು, ನವಗ್ರಹ ದೋಷ ಫಲ ಕೊಡಲ್ಲ, ಹುಷಾರ್. ಯಾವತ್ತೂ ಅಷ್ಟೇ ಗಂಡಸರಿಗೆ ಸಾಷ್ಟಾಂಗ ನಮಸ್ಕಾರ. ಹುಡುಗರಾಗ್ಲಿ, ಪುಟಾಣಿ ಹುಡುಗರಾಗ್ಲಿ, ವಯಸ್ಸಾದ ಅಜ್ಜಿ ತಾತ ಆಗ್ಲಿ, ಎಲ್ಲರಿಗೂ. ಹೆಂಗಸರಾಗಿರೋ ಅಜ್ಜಿಂದ್ರಿಗೆ ಯಾವ ಕಾಲಕ್ಕೂ ಯೌವನ ಅವಸ್ಥೆಯಲ್ಲಿರ್ತಕ್ಕಂಥವಳಿಗೆ ಸ್ತನ ಅಂಗಗಳು ಭೂಸ್ಪರ್ಶವಾಗಬಾರದು. ಅವ್ರಿಗೆ ಸುಮ್ಮನೆ ಹಾಗೆ ನಮಸ್ಕಾರ. ಅದಕ್ಕೆ ಎದೆಯ ಮಧ್ಯಭಾಗದಲ್ಲಿ ತಲೆಗೆ ಮಾತ್ರ ಇಲ್ಲಿ ಕೈ ಇಟ್ಕೊಂಡು ನಮಸ್ಕಾರ ಹಾಕಬೇಕು. ಪೂರ್ತಿ ದೇಹ ಮುಗ್ಬಾರ್ದು, ಬರೀ ಹೀಗೆ ಮಾತ್ರ. ಕಾಮನ ಬಿಲ್ಲು, ಕಾಮವನ್ನ ಭೂಸ್ಪರ್ಶ ಮಾಡಬಾರ್ದು. ಹೆಣ್ಣಿನ ಅಂಗಗಳು, ಹೆಣ್ಣಿನ ಸ್ತನಗಳು ಭೂಸ್ಪರ್ಶ ಮಾಡಿ ಸಾಷ್ಟಾಂಗ ನಮಸ್ಕಾರ, ಉರುಳು ಸೇವೆ ಮಾಡಿದ್ರೆ ದೇಶ ವಿನಾಶ. ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಕಾಲಕ್ಕೂ ಹೆಂಗಸರಿಗೆ ಉರುಳು ದೇವಸ್ಥಾನದಲ್ಲಿ ಉರುಳು ಪ್ರದಕ್ಷಿಣೆ ಇಲ್ಲ. ಇನ್ನೊಂದು ಗೊತ್ತಾ ನಿಮ್ಗೆ ತಮಾಷೆ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಲ್ಲ ಊಟದ ಮೇಲೆ ಉರುಳಿಸ್ತಾರೆ. ಅಲ್ಲೂ ಅಷ್ಟೇ ಹೆಂಗಸರಿಗೆ ಉರುಳು ಸೇವೆ ಇಲ್ಲ ರೀ.
ಯಾವ ಕಾಲಕ್ಕೂ ಎಲ್ಲೇ ಮಾಡಲಿ ಹೆಂಗಸರು ಉರುಳು ಸೇವೆಯನ್ನ ದೇಹ ಸ್ಪರ್ಶದಲ್ಲಿ ಮಾಡಕೂಡ್ದು. ಗಂಡಸರಿಗೆ ಮಾತ್ರ ಉರುಳು ಸೇವೆ. ಹೆಂಗಸರು ಸುಮ್ಮನೆ ಸಾಧಾರಣವಾಗಿ ಉರುಳಬೇಕು. ಅದಕ್ಕೆ ಹೆಂಗಸರಿಗೆ ಏನಂತಾರೆ? ಹೆಜ್ಜೆ ನಮಸ್ಕಾರ. ಒಂದು ಹೆಜ್ಜೆಗೆ ಒಂದು ನಮಸ್ಕಾರ, ಒಂದು ಹೆಜ್ಜೆಗೆ ಒಂದು ನಮಸ್ಕಾರ, ಒಂದು ಹೆಜ್ಜೆಗೆ ಒಂದು ನಮಸ್ಕಾರ. ಅಂದ್ರೆ ಈ ಹೆಜ್ಜೆ ಇಟ್ಟ ಮೇಲೆ ಹೆಜ್ಜೆಯಿಂದ ಒಂದು ಹೆಜ್ಜೆ ಇಟ್ಟಾಗ ಅಲ್ಲಿ ನಮಸ್ಕಾರ ಹಾಕಬೇಕು. ಇನ್ನೊಂದು ಹೆಜ್ಜೆ ಮುಂದೆ ಇಟ್ಕೊಂಡಾಗ ಒಂದು ನಮಸ್ಕಾರ ಹಾಕಬೇಕು. ಕೆಲವರು ಹೆಜ್ಜೆ ನಮಸ್ಕಾರ ಅಂದ್ರೆ ಸುತ್ತಲೂ ಹೆಜ್ಜೆ ಇಟ್ಕೊಂಡ್ಬಿಡೋದು, ಒಂದು ದೊಡ್ಡ ನಮಸ್ಕಾರ ಹಾಕ್ಬಿಡೋದು. ನಿಮ್ಮಿಷ್ಟಕ್ಕಲ್ಲ. ಹೆಜ್ಜೆ ನಮಸ್ಕಾರ ಅಂದ್ರೆ ಹೀಗೆ ಮಾಡಬೇಕು, ಕ್ರಮ. ಅದಕ್ಕೆ ಇದೆಲ್ಲ ಏನಕ್ಕೆ ಸೂಚಿಸ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಂದಕ್ಕೂ ನಮಸ್ಕಾರ ಪ್ರಿಯ ಯಾರೋ? ಸೂರ್ಯನು. ಅದಕ್ಕೆ ಸೂರ್ಯನು ಹೇಳ್ತಾನೆ, ನೀನು ಎಂದು ದೇವಸ್ಥಾನಕ್ಕೆ ದೇವಾಲಯಕ್ಕೆ ಹೋಗ್ತೀಯೋ, ವಾಸ್ತು ಪುರುಷ ಹಾಗೇ ಮಲಗಿರ್ತಾನೋ, ಹೇಗೆ ಮನುಷ್ಯನ ರೂಪರೇಖೆಗಳಿದೆಯೋ, ಮನುಷ್ಯನ ಈ ಮುಖ ಏನಿದೆ ಅದೇ ಗರ್ಭಗುಡಿ. ಹೃದಯನೇ ಸಾಕ್ಷಾತ್ ಗರ್ಭಗುಡಿ ಅಂದ್ರೆ ಹೆಣ್ಣಿನ ಭಾಗದ ಗರ್ಭಗುಡಿ. ಅಕಸ್ಮಾತ್ ಹೆಣ್ಣಿನೇ ಮೂಲ ಗರ್ಭಗುಡಿ ಆದರೆ ಹೆಣ್ಣಿನ ವಾದ್ಯ ಮೇಳಗಳಲ್ಲಿ ಮಾತ್ರ ವಾದ್ಯಗಳಿರತಕ್ಕಂಥದ್ದು ಹೃದಯ ಭಾಗ. ಡಗ್ 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 ಅಂದ್ರೆ ವಾದ್ಯವನ್ನು ಮಾಡ್ತದ್ದು. ಹೊಕ್ಕಳ ಭಾಗ ಉಂಡಿಯನ್ನಿಡಿ, ಯಾಗಶಾಲೆಯನ್ನು ಮಾಡಿ, ಅಗ್ನಿಸ್ಪರ್ಶವನ್ನ ಮಾಡಿ, ಕಿರು ಹೊಟ್ಟೆಯ ಭಾಗ, ಮೆಟ್ಟಲುಗಳು ಆದಿ ಮಧ್ಯ ಅಂತ್ಯ. 3 ಮೆಟ್ಟುಗಳ ಮಾತ್ರ ಕಾಯ ವಾಚ ಮನಸ್ಸ. ಆ 3 ಮೆಟ್ಟಲುಗಳು ದಾಟಿ ಮುಂದೆ ಬಂದ್ರೆ ಹೆಂಗಸರಿಗಾದ್ರೆ ಧ್ವಜಸ್ತಂಭ ಇದೆಯಾ? ಇಲ್ಲ, ಬರೀ ಬಲಿಪೀಠ. ಅರ್ಥ ಮಾಡ್ಕೊಳ್ಳಿ. ವಾಸ್ತು ಪುರುಷ ಮಲಗಿದ್ದಾಗ ಗಂಡಸಿಗೆ ಮಾತ್ರ ಧ್ವಜಸ್ತಂಭ. ಅಂದ್ರೆ ದೂರದಿಂದ ಹೇಳೋದು ಏನಂದ್ರೆ ಆ ಕಾಲದಲ್ಲಿ ಶಾಸ್ತ್ರದಲ್ಲಿ ಧ್ವಜಸ್ತಂಭ ನೋಡಿದ್ರೆ ಗಂಡ ದೇವಸ್ಥಾನ, ಧ್ವಜಸ್ತಂಭ ಇಲ್ಲದೆ ಇದ್ರೆ ಹೆಣ್ಣ ದೇವಸ್ಥಾನ. ಇದನ್ನೇ ಶಾಸ್ತ್ರದಲ್ಲಿ ವಾಸ್ತು ಪುರುಷ ಮಲಗಿದ್ದಾಗ ವಾಸ್ತು ರೀತಿಯಲ್ಲಿ ಮನುಷ್ಯ ಇರ್ತಾನೆ, ನಾವು ಹಾಗೇ ನಮಸ್ಕಾರ ಮಾಡ್ಕೋಬೇಕು. ಉತ್ತರಾಭಿಮುಖಕ್ಕೆ ಮಾತ್ರ, ಗರುಡಗಂಬದಿಂದ ಹೊರಗಡೆ ದೇವಸ್ಥಾನದ ಒಳಗಲ್ಲ. ಇಷ್ಟು ನಮಸ್ಕಾರ ಎಲ್ಲಿ ಮಾಡಿಸಿದ್ದೀವಿ? ಶಿವಂ ವಾಸ್ತುಲಿ. ಯಾರಾದರೂ ಇಷ್ಟು ಚೆನ್ನಾಗಿ ಹೇಳ್ತಾರೆ ನಮಗೆ?